ಆರ್ಎಸ್ಎಸ್ ವಿರುದ್ಧ ಹೇಳಿಕೆ ಸಂಬಂಧ ನೋಟಿಸ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಅವರ ಬೆದರಿಕೆಗಳಿಗೆ ನಾನು ಹೆದರೋನಲ್ಲ ಅಂತ ಹೇಳ್ತಿದ್ದಾರೆ. ಆರ್ಎಸ್ಎಸ್ ಒಂದು ನೋಂದಣಿ ಸಂಘಟನೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಯಾಕೆ ಇವರು ನೋಂದಣಿ ಮಾಡ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಇದೀಗ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಮೋಹನ್ ಭಾಗವತ್ ಗೃಹ ಸಚಿವರಿಗೆ ಸಮಾನವಾದ ಭದ್ರತೆ ಯಾಕೆ? ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ ಅವರ ಬೆದರಿಕೆಗಳಿಗೆ ನಾನು ಹೆದರೋನಲ್ಲ. ಆರ್ಎಸ್ಎಸ್ ಒಂದು ರಿಜಿಸ್ಟರೇ ಆಗಿಲ್ಲ ಅಂತ ಒಂದು ಸಂಘಟನೆ. ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ? ಆರ್ಎಸ್ಎಸ್ ವಿರುದ್ಧ ಇದೀಗ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮೋಹನ್ ಭಾಗವತ್ಗೆ ಗೃಹ ಸಚಿವರ ಸಮಾನತ ಭದ್ರತೆ ಯಾಕೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಯೂ ಕೂಡ ಪ್ರಿಯಾಂಕ್ ಖರ್ಗೆಗೆ ಆಗಲಿ ಅಥವಾ ಬೇರೆ ನಾಯಕರಿಗೆ ಆಗಲಿ ಆರ್ಎಸ್ಎಸ್ ವಿರುದ್ಧ ಮಾತನಾಡೋರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಅಥವಾ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಮೊದಲನೇದಾಗಿ ಆರಂಭ ಆಗಿತ್ತು ಈ ಒಂದು ವಿಚಾರ. ಅದಾದ ನಂತರ ನೋಟಿಸ್ ಜಾರಿ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅವರ ಬೆದರಿಕೆಗಳಿಗೆ ನಾನು ಹೆದರೋನಲ್ಲ. ಆರ್ಎಸ್ಎಸ್ ಒಂದು ರಿಜಿಸ್ಟರ್ ಆಗದೆ ಇರುವಂತಹ ಒಂದು ಸಂಘಟನೆ. ಯಾಕೆ ರಿಜಿಸ್ಟರ್ ಮಾಡ್ಕೋತಾ ಇಲ್ಲ? ಮೋಹನ್ ಭಾಗವತ್ ಅವರಿಗೆ ಅಷ್ಟೊಂದು ಭದ್ರತೆಯನ್ನ ಯಾಕೆ ಕೊಡ್ತಾ ಇದ್ದೀರಾ? ಏನ್ ಅವಶ್ಯಕತೆ ಏನಿದೆ ಅಂತ ಹೇಳಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಜಾಗಗಳಲ್ಲಿ ಮಾಡೋದನ್ನ ನಿಲ್ಲಿಸಬೇಕು, ಅವರಿಗೆ ಅಲ್ಲಿ ಅವಕಾಶವೇ ಕೊಡಬಾರ್ದು. ಪಥಸಂಚಲನ ಆರ್ಎಸ್ಎಸ್ ಅವರು ಮಾಡ್ತಾರೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಇದಕ್ಕೆಲ್ಲ ಅವಕಾಶ ಯಾಕೆ ಕೊಡ್ತೀರಾ? ಅವಕಾಶವೇ ಕೊಡಬೇಡಿ ಅಂತ ಹೇಳಿ ಇದೀಗ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಯ್ಯೋ ಕೊಡ್ಲಿ ಇವ್ರೆ, ಅದಕ್ಕೇನಂತೆ? ಇವ್ರದ್ದು ಇದೇ ಅಲ್ವಾ ಏನು ತಂತ್ರಗಳು, ಹೆದರ್ಸೋದು ಬೆದರ್ಸೋದು, ಕೋರ್ಟು ಅವು ಇವು ಇವೆಲ್ಲ ಹೆದರ್ತೀವ ಅವರು. ಸಿ RSS ಇಸ್ ಎನ್ ಅನ್ರಿಜಿಸ್ಟರ್ಡ್, ಅನ್ರೆಗ್ಯುಲೇಟೆಡ್, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರಿಗೆ ಯಾಕ್ರಿ ಹೆದರ್ಬೇಕು ನಾನು? ಬುದ್ಧ ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟ ರಕ್ತ ನನ್ನಲ್ಲಿದೆ. ಇವ್ರ ಹತ್ರ ಏನಿದೆ ಕಲಿಯೋದಿದೆ ನನಗೆ RSS ಅವ್ರ ಹತ್ರ? ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂದರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಲ್ಲ ಇವರು? ಎಲ್ಲಿಂದ ಬರ್ತಾ ಇದೆ ಇವರಿಗೆ ಇಷ್ಟೊಂದು ಅನುದಾನ? ಯಾಕೆ ಮೋಹನ್ ಭಾಗವತ್ ಅವರಿಗೆ ಏನು ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸಿಗ್ತಾ ಇದೆ? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಹೋಮ್ ಮಿನಿಸ್ಟರ್